ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ವಿಷಯದಲ್ಲಿ ಕೇಂದ್ರದ ನಾಯಕರು ಸೂಕ್ತ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು. ಶಿರಸಿಯಲ್ಲಿ ಮಾಧ್ಯಮದೆದುರು ಮಾತನಾಡಿದ ಅವರು, ಶಿರಸಿ ಕೇಂದ್ರ ಬಸ್ ನಿಲ್ದಾಣ, ಟ್ರಾಫಿಕ್ ಪೊಲೀಸ್ ಠಾಣೆ, ರಸ್ತೆ, ಆರ್ಟಿಒ ಕಚೇರಿ, ಸರ್ಕಾರಿ ಆಸ್ಪತ್ರೆ, ಆಡಳಿತ ಸೌಧ, ಒಳ ಕ್ರೀಡಾಂಗಣ ಎಲ್ಲ ನಮ್ಮ ಬಿಜೆಪಿ ಸರ್ಕಾರದಿಂದಲೇ ಆದಂತಹ ಕೆಲಸಗಳು. ನಾವು ಮಾಡಿದ ಕೆಲಸ ಬಿಟ್ಟು ಜನರಿಗಾಗಿ ಶಾಸಕರು ಯಾವುದಾದರೂ ಹೊಸ ಅಭಿವೃದ್ಧಿ ಕೆಲಸ ತರುವಂತಾಗಲಿ ಹಾಗೂ ಹಿಂದಿನ ಕೆಲಸಗಳನ್ನು ಈಗಿನ ಶಾಸಕರು ಪೂರ್ತಿ ಮಾಡಲೇಬೇಕು ಎಂದರು. ಭಾರತೀಯ ಜನತಾ ಪಾರ್ಟಿಯ ನಮ್ಮ ಕೇಂದ್ರದ ವರಿಷ್ಠ ನಾಯಕರು ತೆಗೆದುಕೊಂಡಂಥ ನಿರ್ಧಾರವನ್ನು ನಾವೆಲ್ಲರೂ ಗೌರವಿಸಬೇಕಾದ್ದು ನಮ್ಮ ಪಕ್ಷದ ಪ್ರತಿಯೊಬ್ಬರ ಜವಾಬ್ದಾರಿ. 5 ಜನರಿಗೆ ನೋಟಿಸ್ ಮಾಡಿದ್ದಾರೆ. ನಮ್ಮ ಅವರಿಗೆ ನೋಟಿಸ್ ಅದಕ್ಕೆ 72 ಗಂಟೆ ಉತ್ತರಿಸೋದಕ್ಕೆ ಕಾಲಾವಕಾಶ ಕೊಟ್ಟಿದ್ದಾರೆ. ಉತ್ತರದ ಆಧಾರದ ಮೇಲೆ ಕೇಂದ್ರ ನಾಯಕರು ಸೂಕ್ತ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನುವಂತಹ ಒಂದು ವಿಶ್ವಾಸ, ನಂಬಿಕೆ ನಮಗಿದೆ. ಈ ಹಿರಿಯ ನಾಯಕರಿಗೆ ನೋಟಿಸ್ ಕೊಟ್ಟು ಅವ್ರ ಪಕ್ಷಕ್ಕೆ ಹಾನಿ ಆಗಲ್ಲ, ಅವೆಲ್ಲ ಹೋಗ್ಬೇಕು ಪಕ್ಷದಿಂದ. ಸಾಧಕ ಬಾಧಕಗಳನ್ನೆಲ್ಲವನ್ನು ವಿಶ್ಲೇಷಿಸಿ ಚರ್ಚಿಸಿ ಕೇಂದ್ರ ನಾಯಕರು ನಿರ್ಣಯಗಳನ್ನು ತೆಗೆದುಕೊಳ್ತಾರೆ, ಹಾಗೆ ತೆಗೆದುಕೊಳ್ತಾರೆ. ಸರ್, ಈಗ ಹಿಂದುತ್ವದ ಮೇಲೆ ಪ್ರಬಲವಾಗಿ ಮಾತಾಡುವಂಥ ಒಂದು ಶಾಸಕರ ಮೇಲೆ ಈ ರೀತಿ ಕ್ರಮ ಕೈಗೊಂಡ್ರೆ ಮುಂದಿನ ಚುನಾವಣೆಯಲ್ಲಿ ಸಮಸ್ಯೆ ಆಗುತ್ತೆ. ಹಿಂದುತ್ವದ ವಿಚಾರಕ್ಕೆ ನಾವೆಲ್ಲರೂ ಕೊಡಬೇಕಾದಂಥ ಆದ್ಯತೆ, ಪ್ರಾಮುಖ್ಯತೆ ಇದ್ದೇ ಇದೆ. ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಯ ಹಿನ್ನೆಲೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸೋದಕ್ಕೆ, ಉಲ್ಲೇಖಿಸೋದಕ್ಕೆ, ಮಾತಾಡೋದಕ್ಕೆ ಎಲ್ಲ ಅವರವರಿಗೆ ಅವಕಾಶಗಳು ಇದ್ದೇ ಇದೆ. ಆದರೆ ಇದೆಲ್ಲದರ ಮಧ್ಯೆ ನಾವು ಯಾವ ವಿಚಾರವನ್ನು ಪ್ರತಿಪಾದಿಸ್ತೇವೋ ಆ ವಿಚಾರದಿಂದಾಗಿ ಸಮಾಜದ ಒಂದು ಒಳಿತು, ಸಂಘಟನೆಯ ಒಳಿತನ್ನು ಸಹ ನಾವು ಗಮನಿಸಿಕೊಂಡು ನಮ್ಮ ವಿಚಾರವನ್ನು ವ್ಯಕ್ತಪಡಿಸಬೇಕಾದಂತಹ ಅಗತ್ಯತೆ ನಮ್ಮ ಸಂಘಟನೆಯ ಚೌಕಟ್ಟಿನಲ್ಲಿ ಇದ್ದೇ ಇದೆ. ಸರ್, ಅವರ ಸಂಘಟಕರು ಅವರು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಆಗಲಿ, RTO ಆಫೀಸ್ ಆಗಲಿ, ಆಸ್ಪತ್ರೆ ಆಗಲಿ, ಒಳ ಕ್ರೀಡಾಂಗಣ ಆಗಲಿ, ಅಥವಾ ಅಲ್ಲಿ ಆಡಳಿತ ಸೌಧ ಆಗಲಿ, ಇನ್ನೇನೇನು ಕೆಲಸ ಆಗ್ತಾ ಇದೆಯೋ ಅಥವಾ ಆಗಬೇಕಾಗಿದೆಯೋ ಅದೆಲ್ಲ ನಮ್ಮ ಸರ್ಕಾರದಿಂದ ಅದು ಮಂಜೂರಾಗಿ ಕೆಲಸ ಪ್ರಾರಂಭ ಆಗಿರೋದು. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳೋದಕ್ಕೆ ಬಯಸೋದು, ಈಗಾಗಲೇ ವಿಳಂಬ ಆಗ್ತಾ ಇದೆ, ಕೆಲಸಗಳು ವಿಳಂಬ ಆಗಿದೆ, ಕೆಲಸಗಳು ಕಳಪೆ ಗುಣಮಟ್ಟದ್ದಾಗಿದೆ ಅನ್ನೋ ಆರೋಪನೂ ಸಾರ್ವಜನಿಕರು ಹೇಳ್ತಾ ಇರೋದನ್ನು ನಾನು ಗಮನಿಸ್ತಾ ಇದ್ದೇನೆ. ಆದರೆ ಅದು ಒಂದು ಭಾಗ. ಆದರೆ ಈ ಸರ್ಕಾರದ ಸಾಧನೆ ಇದು ಅಂತ ಬಣ್ಣಿಸ್ಕೊಳ್ಳೋದಕ್ಕೆ ಅವರಿಗೆ ಯಾವುದೇ ಒಂದು ನೈತಿಕ ಜವಾಬ್ದಾರಿ ಇಲ್ಲ. ಇದು ನಮ್ಮ ಸರ್ಕಾರದಲ್ಲಿ ಮಂಜೂರಾಗಿದ್ದು ಅಂತೂ ಇಂತೂ ಪೂರ್ಣಗೊಳಿಸಿದ್ದು 2 ವರ್ಷ ಸೇರಿ. ಈಗ ಅದು ಕೆಲಸ ಆಗಿ 6 ತಿಂಗಳಾಗಿದೆ. 6 ತಿಂಗಳ ನಂತರ ಜನರ ಸೇವೆಗೆ ಸಿಗುವಂತೆ ಮಾಡಿರೋದನ್ನು ನಾವು ನೋಡ್ತಾ ಇದ್ದೇವೆ. ಏನೇ ಕೆಲಸಗಳು, ಆಸ್ಪತ್ರೆ, ಒಳ ಕ್ರೀಡಾಂಗಣ, ನಮ್ಮ ಶಿರಸಿಯ ಆಡಳಿತ ಸೌಧ, ಈ ರಸ್ತೆ ನಿಮಗೆ ಗೊತ್ತಿದೆ, ಈ ರಸ್ತೆ ಏನಾಗಿದೆ ಅನ್ನೋದು ಇತ್ಯಾದಿಗಳು ಶೀಘ್ರದಲ್ಲಿ ಕಾಲಮಿತಿಯೊಳಗೆ ಅದೆಲ್ಲ ಆಗಲಿ ಅಂತ ಆಗ್ರಹಿಸ್ತೇನೆ. ಈ ನಮ್ಮ ಶಾಸಕರಿಗೆ ಒಂದೇ ಹೇಳೋದಕ್ಕೆ ಬಯಸೋದು, ಹಳೆಯದನ್ನು ಮಾಡಲೇಬೇಕು. ಪ್ರಾರಂಭ ಆಗಿರೋದನ್ನು ಯಾವುದನ್ನೂ ನಿಲ್ಲಿಸೋದಕ್ಕೆ ನಮ್ಮ ಅವಕಾಶಗಳಿಲ್ಲ. ಆದರೆ ರಸ್ತೆ ಇತ್ಯಾದಿಗಳನ್ನು ನಮಗೆಲ್ಲ ಗೊತ್ತೇ ಇದೆ. ಆದರೆ ಹೆಚ್ಚೆಚ್ಚು ಹೊಸ ಕೆಲಸ ತಂದು ಇದು ನಮ್ಮ ಸರ್ಕಾರದಲ್ಲಿ ನಾವು ಮಾಡಿರೋ ಕೆಲಸ ಅಂತ ತೋರಿಸ್ಕೊಡ್ಲಿ ಅಂತ ನಾನು ಆಗ್ರಹಿಸ್ತೇನೆ. ರಾಜ್ಯ ದಿಕ್ಕೆಟ್ಟು ಹೋಗಿದೆ. ಆಡಳಿತ ಭ್ರಮ ನಿರಸನ ಉಂಟು ಮಾಡಿ ಜನರ ಆಕ್ರೋಶ ನಿರ್ಮಾಣ ಮಾಡ್ತಿರೋದನ್ನು ನಾವು ಕಾಣ್ತಾ ಇದ್ದೇವೆ.
ಭ್ರಷ್ಟಾಚಾರ ಹೆಚ್ಚಿದೆ, ಬೆಲೆ ಏರಿಕೆಗಳು ಮನಬಂದಂತೆ ಆಗ್ತಾ ಇದೆ, ಅಲ್ಪಸಂಖ್ಯಾತರ ಓಲೈಕೆ ಮಿತಿ ಮೀರಿದೆ. ನಾನು ಇನ್ನೇನು ಹೇಳಲಿ, ಈ ಸರ್ಕಾರದ ಆಡಳಿತದ ಕುಸಿತದ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ನಿರ್ಲಕ್ಷ್ಯವೇ ಕಾಣ್ತಾ ಇದೆ. ಜನರ ಹಿತ ಇಲ್ಲ, ಅಧಿಕಾರದ ಸ್ವಾರ್ಥ ಇದೆ, ಆಡಳಿತವೇ ಇಲ್ಲ ಅನ್ನುವಂಥ ದುಸ್ಥಿತಿ ನಿರ್ಮಾಣ ಆಗಿದೆ. ನಾವು ಇದರ ಈ ಜರ್ಜರಿತ ವ್ಯವಸ್ಥೆಯ ಭಾಗವಾಗಿಯೇ ನಮ್ಮ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದಿಂದ ಮಂಜೂರಾದಂಥ ಅನೇಕ ಅಭಿವೃದ್ಧಿ ಕೆಲಸಗಳು ಸಹ ವಿಳಂಬ ಆಗ್ತಾ ಇದೆ. ಅದರಿಂದ ಅಡೆತಡೆ ಉಂಟಾಗ್ತಾ ಇದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.